ಮಳೆಗಾಲ ಆರಂಭ ಆಗಿದೆ. ಈ ಹೊತ್ತಿನಲ್ಲಿ ಚಾರ್ಮಾಡಿ ಘಾಟಿಯ ಸೌಂದರ್ಯ ನೋಡುವುದೇ ಒಂದು ಖುಷಿ. ಒಂದು ಕಡೆಯಿಂದ ಸೌಂದರ್ಯ, ಇನ್ನೊಂದು ಕಡೆಯಿಂದ ಸಂಕಷ್ಟ. ರಸ್ತೆ ಮೇಲೆ ಮಂಜಿನ ಕಲರವ ಪ್ರಯಾಣಿಕರಿಗೆ ಢವಢವ ಶುರುವಾಗಿದೆ. ಮೂಡಿಗೆರೆ ತಾಲೂಕಿನ ಚಾರ್ಮಾಡಿ ಘಾಟಲ್ಲಿ ಹೊಸ ಲೋಕವೇ ಸೃಷ್ಟಿಯಾಗಿದೆ. ಮಂಜಿನ ಸಾಲು, ತಣ್ಣನೆಯ ಗಾಳಿ, ಹಚ್ಚ ಹಸಿರಿನ ಸ್ವರ್ಗ ಸೃಷ್ಟಿಯಾಗಿದೆ. 22 ಕಿಲೋಮೀಟರ್ ತಳುಕು ಬಳುಕು ಇರುವಂತಹ ಚಾರ್ಮಾಡಿ ರಸ್ತೆಯಲ್ಲಿ ಮಂಜಿನಾಟ ಶುರುವಾಗಿದೆ. ಒಮ್ಮೆ ರಸ್ತೆ ಕಾಣದಂತೆ ಮಂಜು, ಮಗದೊಮ್ಮೆ ಪ್ರಕೃತಿ ಸೊಬಗು. ಸವಾರರು ಹೆಡ್ಲೈಟ್ ಹಾಕ್ಕೊಂಡೇ ಹಾರ್ನ್ ಮಾಡಿಕೊಂಡೇ ಓಡಾಡಬೇಕಾದಂಥ ಪರಿಸ್ಥಿತಿ. ಇಲ್ಲ ಅಂದರೆ ಅನಾಹುತ ಫಿಕ್ಸ್. ಘಾಟಿಯಲ್ಲಿ ವಾಹನ ಚಾಲನೆ ಮಾಡೋದಕ್ಕೆ ಸವಾರರು ಪರದಾಡ್ತಾ ಇದ್ದಾರೆ. ನೀವು ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಸಂಪರ್ಕ ಮಾಡಬೇಕು ಅಂತ ಹೇಳಿದ್ರೆ ಇರೋದು ಒಂದು ಶಿರಾಡಿ ಘಾಟು, ಅದನ್ನು ಬಿಟ್ಟರೆ ಚಾರ್ಮಾಡಿ ಘಾಟು, ಅದನ್ನು ಬಿಟ್ಟರೆ ಸಂಪಾಜೆ ಘಾಟ್. ಅದರಲ್ಲಿ ಈ ಚಾರ್ಮಾಡಿ ಘಾಟ್ ಸದ್ಯಕ್ಕೆ ಸೇಫ್ ಆಗಿರುವಂಥ ಘಾಟ್ ಆಗಿತ್ತು. ಆದರೆ ಈಗ ಮಂಜಿನ ಕಲರವ ಶುರುವಾಗಿದೆ. ಒಂದು ಕಡೆ ಚುಮು ಚುಮು ಚಳಿ ಮಂಜು ಬಹಳ ಖುಷಿಯಾಗುತ್ತೆ. ಆದರೆ ಯಾರೆಲ್ಲ ವಾಹನ ಚಲಾಯಿಸ್ತಾ ಇರ್ತಾರೋ ಅವರಿಗೆ ವಿಸಿಬಿಲಿಟಿ ಅನ್ನೋದು ಝೀರೋ ಆಗಿರುತ್ತೆ. ಮಹಾರುದ್ರ ಇದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ. ಮಹಾರುದ್ರ, ಶಿರಾಡಿ ಘಾಟ್ನಲ್ಲಿ ಗುಡ್ಡ ಕುಸಿತ ಆಗ್ತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಸಂಪರ್ಕ ಮಾಡಬೇಕು, ಕರಾವಳಿಗೆ ಹೋಗಬೇಕು ಅಂತ ಹೇಳಿದ್ರೆ ಇರೋದು ಒಂದೇ ಚಾರ್ಮಾಡಿ ಘಾಟ್. ಅಲ್ಲೂ ಕೂಡ ಈಗ ಮಂಜಿನ ಸಂಕಷ್ಟ ಶುರುವಾಗಿದೆ ಅಂತ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ಹೌದು ವಾಸುದೇವಿ, ಏನಂದ್ರೆ ಮಳೆಗಾಲ ಆರಂಭ ಆದ್ರೆ ಸಾಕು, ಒಂದು ಕಡೆ ಶಿರಾಡಿ ಘಾಟು ಕೂಡ ಒಂದು ಕುಸಿತದಿಂದ ಒಂದು ವಾಹನ ಸವಾರಿಗೆ ಅಲ್ಲಿಗೆ ದುಸ್ತರ ಆಗ್ತದೆ, ಮತ್ತೆ ಅಲ್ಲಿ ಕೂಡ ಕಷ್ಟ ಆಗ್ತದೆ. ಆದ್ರೆ ಸಂಪರ್ಕ ಕಲ್ಪಿಸಕ್ಕೆ ಈಗ ಚಿಕ್ಕಮಗಳೂರಲ್ಲಿ ಇರುವಂತದ್ದು ಒಂದು ಚಾರ್ಮಾಡಿ ಘಾಟು. ಚಾರ್ಮಾಡಿ ಘಾಟು ಮಳೆಗಾಲ ಆರಂಭ ಆದ್ರೆ ಸಾಕು ಸೌಂದರ್ಯ ಒಂದು ಅನಾವರಣ ಆಗ್ತದೆ. ಆ ಸೌಂದರ್ಯ ಕ್ಷಣ ಕ್ಷಣಕ್ಕೂ ಕೂಡ ಬದಲಾವಣೆ ಆಗ್ತದೆ. ಒಂದು ಸರಿ ಮಂಜು, ಇನ್ನೊಂದು ಸಾರಿ ಮಳೆ, ಹಾಗೂ ಈ ರೀತಿ ಸೌಂದರ್ಯದಿಂದ ಒಂದು ಪ್ರವಾಸಿಗರನ್ನು ಅತ್ತ ಸೆಳೀತಾ ಇದ್ರೆ, ಇನ್ನೊಂದು ಕಡೆ ಏನಂದ್ರೆ ಚಿಕ್ಕಮಗಳೂರು ಮತ್ತು ಮಂಗಳೂರಿಗೆ ಸಂಪರ್ಕವನ್ನ ನೀಡುವಂತ ಈ ರಸ್ತೆ, ಇಲ್ಲಿ ಹಲವಾರು ವಾಹನಗಳು ಕೂಡ ಹೋಗ್ತಾ ಇರುವಂತದ್ದು. ಈಗಾಗಲೇ ಚಾರ್ಮಾಡಿ ಘಾಟು 22 ಕಿಲೋಮೀಟರ್ ಕೂಡ ಈಗ ಆ ಭಾಗದಲ್ಲಿ ಒಂದು ಮಳೆ ಬರ್ತದೆ ಅಂದ್ರೆ ವಾಹನ ಸವಾರಿಗೆ ಒಂದು ವಾಹನವನ್ನ ಚಲಾವಣೆ ಮಾಡದೆ ಒಂದು ದುಸ್ತರ ಆಗಿದೆ. ಈಗಾಗಲೇ ಏನಂದ್ರೆ ಚಾರ್ಮಾಡಿ ಘಾಟಿನಲ್ಲಿ ಒಂದು ಕಡೆ ಮಳೆ ಬರ್ತದೆ, ಇನ್ನೊಂದು ದಟ್ಟ ಮಂಜು ಸೇರ್ಕೊಳ್ತದೆ. ಇದರಿಂದ ಏನಂದ್ರೆ ವಾಹನ ಸವಾರರು ಸಂಚಾರ ಮಾಡಬೇಕಾದ್ರೆ ಹೆಡ್ಲೈಟ್ ಅನ್ನ ಹಾಕಬೇಕು ಮತ್ತು ಕಿರಿದಾದ ರಸ್ತೆ ಮತ್ತು ಕರ್ವಿಂಗ್ ಇರೋದ್ರಿಂದ ಹಾರ್ನ್ ಅನ್ನ ಹಾಕೊಂಡೇ ಹೋಗ್ಬೇಕು. ಇಲ್ಲ ಅಂದ್ರೆ ಒಂದು ಅಪಾಯ, ಒಂದು ಕಟ್ಟಿಟ್ಟ ಬುತ್ತಿ. ಈಗ ಏನಂದ್ರೆ ಕಳೆದ ಒಂದು ದಿವಸದಿಂದ ಈಗ ಮಳೆ ಸ್ವಲ್ಪ ಕೊಂಚ ಕಡಿಮೆ ಆದ್ರೂ ಕೂಡ ಚಾರ್ಮಾಡಿ ಘಾಟ್ ಭಾಗದಲ್ಲಿ ನಿರಂತರವಾಗಿ ಮಳೆ ಇರೋದ್ರಿಂದ ಮಂಜು ಮತ್ತು ಮುಸುಕಿನ ಉದ್ದಾಟದಿಂದ ಏನಂದ್ರೆ ವಾಹನ ಸವಾರಿಗೆ ಒಂದು ಸಂಚಾರ ಮಾಡೋದೇ ಒಂದು ದುಸ್ತರ ಆಗಿದೆ ಈಗಾಗಲೇ. ಓಕೆ, ಥ್ಯಾಂಕ್ ಯು ಮಹಾರುದ್ರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.